ನಾವು ಪದೇ ಪದೇ ಅಕ್ಕ ಮಹಾದೇವಿ ಒಂದು ವಚನವನ್ನು ಬಹಳ ಗೌರವಿಸ್ತೀವಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದೊಳಗೊಂದು ಮನೆಯ ಮಾಡಿ ಸಮುದ್ರ ತಡೆಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ. ಈ ವಚನ ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಆದರೆ ಕೊನೆಗೆ ಆ ವಚನದಲ್ಲಿ ಬರುವಂಥ ಮಾತು ತುಂಬ ಮುಖ್ಯವಾದದ್ದು. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನಾವು ಈ ಲೋಕಕ್ಕೆ ಬಂದಿದ್ದೀವಿ ಅಂತಂದ್ರೆ ಎಲ್ಲರೂ ನಮ್ಮನ್ನು ಹೊಗಳಲೇಬೇಕಾಗಿಲ್ಲ. ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ. ಹೊಗಳಿರುವಂಥ ಹಿಗ್ಗೋದಲ್ಲ, ತೆಗಳಿರುವಂಥ ಕುಗ್ಗೋದಲ್ಲ. ಆ ಸಮಾಧಾನವನ್ನು ನಾವು ಉಳಿಸ್ಕೊಳ್ಬೇಕಾಗುತ್ತೆ. ನಮ್ಮ ಹಳ್ಳಿಯ ಜನ ಹೇಳ್ತಾರೆ, ಎಲ್ಲ ದಾನಗಳಿಗಿಂತ ಶ್ರೇಷ್ಠ ದಾನ ಸಮಾಧಾನ ಅಂತ. ಆ ಸಮಾಧಾನ ಇತ್ತು ಅಂತಂದರೆ ಆ ಹೊಗಳಿಕೆ ತೆಗಳಿಕೆ ಎರಡನ್ನೂ ಕೂಡ ನಾವು ಎಷ್ಟು ಬೇಕೋ ಅಷ್ಟೇ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಮನುಷ್ಯ ಒಂದು ರೀತಿ ಮೃಗ ಆಗ್ತಾನೆ. ಹೊಗಳಿದ್ರು ಅಂದ ತಕ್ಷಣ ಅವ್ರು ಭಾಳ ದೊಡ್ಡವರು ಅನ್ನೋವಂಥದ್ದು, ತೆಗಳಿರು ಅಂದ ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋವಂಥದ್ದು, ಇನ್ನೇನೋ ಮಾಡ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಅಕ್ಕ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ನೀವು ಬೆಟ್ಟದ ಮೇಲೆ ಮನೆ ಮಾಡ್ತೀರಪ್ಪ ಅಂತಂದರೆ ಅಲ್ಲಿ ಮೃಗಗಳು ಇದ್ದದ್ದೇ. ಆ ಮೃಗಗಳು ಇದಾವೆ ಅನ್ನೋಂಥ ಎಚ್ಚರ ನಿಮಗಿದ್ದರೆ ನೀವು ಬೆಟ್ಟದಲ್ಲಿ ಮನೆ ಮಾಡಿದರೂ ಅಷ್ಟೇ, ಊರಲ್ಲಿ ಮನೆ ಮಾಡಿದರೂ ಅಷ್ಟೇ. ಆ ಬೆಟ್ಟ ಸಾಂಕೇತಿಕವಾಗಿ ಹೇಳ್ತಾ, ಈ ಊರಿನಲ್ಲಿ ನೀನು ಮನೆ ಮಾಡಿದ್ದೀಯ ಅಂತಂದ್ರೆ ಇಲ್ಲೂ ಅಂಥ ಮೃಗಗಳಿದಾವೆ, ಮನುಷ್ಯನ ಮೃಗ ಇದ್ದಂಗಲ್ಲ. ಅದನ್ನು ಎಚ್ಚರಿಕೆ ಕೊಡೋದ್ರ ಮೂಲಕ ನೀವು ಯಾವಾಗಲೂ ಕೂಡ ಆ ಸಮಾಧಾನ ಚಿತ್ತವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಕೊಡ್ತಾರೆ.